ಅದಕ್ಕೆ ಸರಿ ಕಟ್ ಬರ್ತಿಲ್ಲ. ಗೆಟ್ ರೆಡಿ ವಿತ್ ಮೀ ಗೈಸ್. ಸೊ ಇದು ಒಂದು ಸ್ಮಾಲ್ ಮೇಕಪ್ ಕಿಟ್ ಬ್ಯಾಗ್ ಪರ್ಸ್ ಆಯಿತಾ. ಸೊ ಕ್ಯಾಮರಾ ಎಲ್ಲಿದೆ ಅಲ್ಲ, ನಾನು ಆಚೆ ನೋಡ್ತಿದ್ದೆ. ಓಕೆ, ಇದರಲ್ಲಿ ತುಂಬ ಸ್ಟಫ್ಸ್ ಇದೆ. ನಾನು ಮೇಕಪ್ ಜಸ್ಟ್ ಡ್ಯಾನ್ಸಿಗೆ ಹಾಗೆ ಯೂಸ್ ಮಾಡೋದು. ಆಫೀಸ್ಗೆ ಹೋಗುವಾಗ ಖಾಲಿ ಐಲೈನರ್ ಹಾಕ್ಕೊಂಡು ಹೋಗ್ತೀನಿ. ಮಾಯ್ಶ್ಚರೈಸರ್ ಸಹ ಹಾಕಲ್ಲ, ನನಗೆ ಎಲರ್ಜಿ, ಎಲ್ಲ ಎಲರ್ಜಿ. ಏನು ಮಾಡೋದು, ಸೆನ್ಸಿಟಿವ್ ಸ್ಕಿನ್. ಸೊ ಇವತ್ತು ನಾನು ತೋರಿಸ್ತೀನಿ ಏನೆಲ್ಲ ಹಾಕ್ತೀನಿ. ಇದು ಸಾಫ್ಟ್, ಇದು ಮಾಯ್ಶ್ಚರೈಸರ್. ಯಾಕೆ ಚಿಕ್ಕದು ಯಾಕೆ ತೊಗೊಂಡ್ರೆ ಅಂದರೆ ನಾನು ಯೂಸ್ ಮಾಡಲ್ಲ ಗೈಸ್. ಯಾರಾದರೂ ಡ್ಯಾನ್ಸ್ ಇದ್ದರೆ ಮೇಕಪ್ ಮಾಡ್ತೀನಲ್ಲ ಸ್ವಲ್ಪ, ಆವಾಗ ಹಾಕ್ತೀನಿ ಅಷ್ಟೇ. ಇದು ಸುಮ್ಮನೆ ತಗೊಂಡದು, ಸ್ವಲ್ಪ ಹಾಕ್ತೀನಲ್ಲ, ವೇಸ್ಟ್ ಆಗಬಾರ್ದು, ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು ಗೈಸ್. ತುಂಬ ಸ್ಟೈಲ್ ಮಾಡೋದು ಇದೆಲ್ಲ ನಂದು ರೂಮಿ ಅಕ್ಕನವರೆಲ್ಲ ನೋಡಿ ಕಲ್ತದ್ದು. ಬಿಕಾಸ್ ನಾನು ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ. ಮೇಕಪ್ ಎಲ್ಲ ಅವರನ್ನು ನೋಡಿ ಸ್ವಲ್ಪ ಕಲಿತಿದ್ದೀನಿ. ಸೊ ಇದು ಹಿಂಗೆ ಹಾಕಬೇಕು. ನಂದು ಅಪ್ಪ ಹಾಕ್ತಿದ್ರು ಮಾರ್ರೆ, ನಂದು ಅಪ್ಪ ಹಾಕ್ತಿದ್ರು ಹಿಂಗೆಲ್ಲ ಹಾಕ್ತಿದ್ರು, ಬೊಟ್ಟ ಡಾಟ್. ಏನು ಗೊತ್ತಾ, ಇದು ಐಫೋನ್ ಒಂದು ಕಿರಿಕಿರಿ, ಸ್ಟೋರೇಜ್ ಅಂತ ಬರ್ತದೆ. ಮತ್ತೆ ಬೇರೆ ಆ್ಯಪ್ ಡಿಲೀಟ್ ಮಾಡಿ. ಓಕೆ, ಇದು ಹಚ್ಚಿ ಆಯಿತು, ಸಾಕು ಮಾಡಿ. ನಾನು ವಿಡಿಯೋ ನೋಡಿ ತುಂಬ ಅಷ್ಟೇ. ಮತ್ತೆ ಲಿಕ್ವಿಡ್ ಫೌಂಡೇಶನ್. ನಾನು ಯಾಕೆ ಪದೇ ಈಚೆ ನೋಡ್ತಿದ್ದೆ, ನನ್ನ ಕ್ಯಾಮರಾ ಈಚೆ ಇರೋದು. ಇದು ಸ್ವಲ್ಪ ಹಿಂಗೆ ಹಾಕ್ಬೇಕು. ಸಾರಿ ಗೈಸ್, ತುಂಬ ಜನ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ನಾನು ರಾಂಗ್ ಏನಾದರೂ ಹಾಕ್ತಿರ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್ ಮ್ಯಾಮ್, ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಹಾಕೋದು ಸ್ಟೈಲಿಗೆ. ನಾನು ನಿನ್ನೆ ರೀಲ್ಸ್ ಮಾಡ್ತಿದ್ದೆ ಮಾರೆ ಮೇಲೆ. ಮುಂದೆದು ಬಿಲ್ಡಿಂಗು ಎಲ್ಲ ಹುಡುಗರೆಲ್ಲ ನೋಡ್ತಿದ್ದು, ನನಗೆ ಗೊತ್ತಿಲ್ಲ. ನಾನು ಟ್ರೈಪಾಡ್ ತೆಗೆದು ರೀಲ್ಸ್ ಎಲ್ಲ ಹಾಕಿ ಕೆಳಗೆ ಹಿಂಗೆ ಹೋಗುವಾಗ ಅಲ್ಲಿಂದ ಇಣುಕಿ ನೋಡ್ತಿದ್ದಾರೆ. ನನಗೆ ಬಚ್ಚವ್, ನಾನು ರೀಲ್ಸ್ ಮಾಡುವಾಗ ನೋಡಿಲ್ಲ, ಇಲ್ಲಾದರೆ ನೋಡಿ ಫುಲ್ ಅನ್ಕಾನ್ಷಿಯಸ್ ಆಗ್ತಿದ್ದೆ ನಾನು. ಏನೊಂದು ಹಚ್ತಿದ್ದೀನಪ್ಪ. ನಂದು ಫೇಸಿಗೆ ಏನಾದರೂ ಹಾಕಿದರೆ ನೆಕ್ಸ್ಟ್ ಡೇ ಇಷ್ಟಿಷ್ಟು ದೊಡ್ಡದು ಏನು ಬಂಡೆಕಲ್ಲು ಬರುತ್ತೆ, ಐ ಮೀನ್ ಪಿಂಪಲ್. ಸಾಕು ಮಾಡಿ, ಜಾಸ್ತಿ ಆಯಿತು. ಓಕೆ, ನೆಕ್ಸ್ಟ್ ಏನು ಮಾರೆ. ಹಾಂ, ಏನು ಗೊತ್ತಾ, ಕೆಲವೊಬ್ಬರು ಎಲ್ಲ ಡೈಲಿ ಹಾಕ್ತಾರೆ ಮಾರೆ. ನನಗೆ ಇಷ್ಟೆಲ್ಲ ಪುಡ್ಸೋತಿಲ್ಲ, ಆಫೀಸ್ಗೆಲ್ಲ ಹೋಗಾಗ ಹಿಂಗೆಲ್ಲ ಹಾಕೋದು. ಆಫೀಸ್ಗೆ ಅಂತ ಎದ್ದೇಳುದೇ ಕಷ್ಟದಲ್ಲಿ ಸಾಕು. ಪಾಂಡ್ಸೇ ಬೆಸ್ಟ್ ಅಂತ. ನಾನು ಪಾಂಡ್ಸ್ ಸಹ ಯೂಸ್ ಮಾಡಲ್ಲ ಮಾರೆ, ಎಲ್ಲ ಎಲರ್ಜಿ. ಈಗ ಬಂದು ಐಲೈನರ್ ಹಾಕುವ. ಐಲೈನರ್ ಎಲ್ಲಿದೆ? ಇದು ನಂದು ಐಲೈನರ್. ಇದು ನನಗೆ ಕಾಜಲ್ ಅಕ್ಕ ಅಂತ ಇದ್ದಾರೆ, ನಂದು ನೇಬರ್ ಇದ್ದರು ಮುಂಚೆ, ಅವರು ಕೊಟ್ಟಿದ್ದು. ದುಬೈಗೆ ಹೋಗಿದ್ರು, ಸೊ ದುಬೈಯಿಂದ ತಂದದ್ದು. ಶೋ ಮಾಡೋದಲ್ಲ ಗೈಸ್, ನಾನು ಹೇಳಿದ್ದು ಮಾರೆ ಎಲ್ಲೆಲ್ಲಿಂದ ಏನು ತಂದದಂತ. ಇದು ಮಿರರ್ಸಾ, ನಂದು ಕಸಿನ್ಸ್ ಮದುವೆ ಇದೆ, ಪ್ರತೀಕ್ಷಾ ಮತ್ತು ಸೌರಭನಂದು, ಆವಾಗ ತಂದದ್ದು. ಇನ್ ಕೇಸ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಬಟ್ ಅಲ್ಲಿ ಯೂಸೇ ಮಾಡಿಲ್ಲ, ಈಗ ಯೂಸ್ ಮಾಡ್ತಿದ್ದೆ. ಸೊ ಡನ್ ವಿತ್ ಮೈ ಐಲೈನರ್. ಇಟ್ಸ್ ಐಲೈನರ್. ಇದು ಮಸ್ಕಾರ, ಡಬಲ್ ಟ್ರಬಲ್ ಮಸ್ಕಾರ ಅಂತೆ. ನಾನೀಗ ನೋಡಿದ್ದು ಇದ್ರದ್ದೇ ಸರ್. ಓಕೆ, ಇದು ಹಿಂಗೆ ಹಚ್ಚಬೇಕು. ಓಕೆ, ಇದು ಹಚ್ಚುವಾಗ ಕಣ್ಣು ಹಿಂಗೆ ಆಗುತ್ತೆ ಅಂತೆ ಕಳಿಸಿದ್ದು. ಬಟ್ ನಾನು ಸರಿ ಹಚ್ತೀನಪ್ಪ. ಕಾಣ್ತಿದೆಯಾ? ಇದು ಕಾಣ್ತಿದೆ ಅಲ್ಲ, ಇದು ಕಾಣ್ತಿದೆ. ಇದರಲ್ಲಿ
ಇದು ಈ ಸೈಡಲ್ಲಿ ಲೈಕ್ ಸ್ವಲ್ಪ ಹಚ್ಬಹುದು. ನಿಮಗೆ ಜಾಸ್ತಿ ಬೇಕಿದ್ರೆ ಬಸ್ ಇದರಲ್ಲಿ ತಗೋಬೋದು. ಸರಿ, ಕಾಣ್ತಾನೆ ಇಲ್ಲ. ನಂದೇನು ಗೊತ್ತಾ, ಐಫೋನ್ ಸ್ಟೋರೇಜಿಗೆ ಪದೇ ಪದೇ ಹೋಗ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾಡಿ ಹಾಕ್ತೀನಿ ಅಷ್ಟೆ. ಸ್ವಲ್ಪ ಬ್ಲಷ್ ಆಗಬೇಕಲ್ಲ, ನ್ಯಾಚುರಲ್ ಬ್ಲಷ್ ಬರಲಿಲ್ಲ ಅದೇ ಸಹ ಸ್ವಲ್ಪ ಫೇಕ್ ಬ್ಲಷ್ ಆದರೆ ಸಹ ಆಗಬೇಕಲ್ಲ. ನಿಲ್ಲಿ ಅದು ಸ್ವಲ್ಪ ತೆಗಿತೀನಿ, ಹೆದರಬೇಡಿ ಗೈಸ್. ಅದೇನು ಗೊತ್ತಂತ, ಬ್ರಷ್ ಇರೋದು ಲುಕ್ಕೇ ಚೇಂಜ್. ಸೊ ಈಗ ಲಿಪ್ಸ್ಟಿಕ್ ಬಂದು ಇಷ್ಟು 4 ಇದೆ. ಫಸ್ಟ್ ನಾನು ಲಿಪ್ ಬಾಮ್ ಹಾಕ್ತೀನಿ, ಮತ್ತು ಲಿಪ್ ಲೈನರ್ ಹಾಕ್ತೀನಿ, ಮತ್ತು ಮೆಬ್ಲಿನ್ದು ಲಿಪ್ಸ್ಟಿಕ್ ಹಾಕ್ತೀನಿ, ಮತ್ತು ಲಿಪ್ ಜ್ಯೂಸಿ, ಇದು ಲಿಪ್ ಬಾಮ್ ಥರ. ಓಕೆ, ಇದಾಗ್ತೀನಿ. ಸ್ಟಾರ್ಟಿಂಗ್ ಬಂದು ಇದು ಯಾಕೆ ಹಾಕ್ತೀನಿ ಅಂದರೆ ನಂದು ಡ್ರೈ ಲಿಪ್ಸು, ಇದು ನಾನು ಹಾಕ್ತೀನಿ. ಓಕೆ, ಲಿಪ್ ಲೈನರ್, ಮತ್ತು ಮೆಬ್ಲಿನ್ದು ಲಿಪ್ಸ್ಟಿಕ್. ಈಗ ಲಿಪ್ ಗ್ಲಾಸ್, ಇದು ಸ್ವಲ್ಪ ಆಗಬೇಕು, ಯಾಕಂದರೆ ಜಾಸ್ತಿ ಸ್ವಲ್ಪ ಆಗಬೇಕಂದ್ರೆ ನಾನೇ ಜಾಸ್ತಿ ಹಾಕ್ತೆ ಮಾಡೋದು. ಓಕೆನಾ, ಚೆಂದಾಗಿ ಅಂತೀನಲ್ಲ. ಎಂತ ಮರೆ, ನಂದೇ ದೃಷ್ಟಿ ಬಿತ್ತ. ಈಗ ಔಟ್ಫಿಟ್ ಚೇಂಜ್ ಮಾಡುವ. 1 2 3. ಈ ನಮ್ಮ ಔಟ್ಫಿಟ್ ಅದು ಆಟೋಮೆಟಿಕ್ ಆಗಿ ಹಿಂಗೆ ಬರ್ತದಲ್ಲ ಕೈ, ನನಗೇನಲ್ಲ ತುಂಬ ಚೆನ್ನಾಗಿ ಬರ್ತದೆ. ಸೊ ಐ ಆಮ್ ಗೋನಾ ವೇರ್ ದಿಸ್ ಚುಮ್ಕಗಿರರಿ ದಿಸ್ ಬ್ಯಾಂಗಲ್. ಇದು ನಂದು ಸ್ಟಿಕ್ಕರ್. ಪರ್ಪಲ್ ಹುಡುಕ್ಬೇಕಲ್ಲ ಯಪ್ಪ. ಈ ಥರ ಇರಬೇಕಲ್ಲ, ನಮಗೆ ಒಂದು ಕೆಲಸದವ್ರು ಇಡಬೇಕು. ಲೈಕ್ ಈ ಪರ್ಪಲ್ ಸ್ಟಿಕ್ಕರ್ ಕೂಡ ಓಕೆ ಆಗ್ತದೆ, ಮತ್ತು ಲಿಪ್ಸ್ಟಿಕ್ ಕೂಡ ಓಕೆ ಆಗ್ತದೆ. ಇದು ನಾವೇ ಹುಡುಕಬೇಕು. ಓಕೆ, ಚೆಂದ ಕಾಣ್ತೀನಲ್ಲ. ಇದು ಹಂಗಾಗಿ ಓಕೆ. ಈಗೊಂದು ರೀಲ್ಸ್ ಮಾಡಲಿಕ್ಕೆ ಇದೆ. ಸೊ ಮತ್ತೆ ಬೇಕು ಶಿಷ್ಯ